ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಸಿಎಂ ಕುರ್ಚಿ ಗದ್ದಲದ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಕಾರು ತಗೊಂಡಿದ್ದಾರೆ. ಹಾಗಾದ್ರೆ ಈ ಕಾರಿನ ವಿಶೇಷತೆ ಏನು ಗೊತ್ತಾ? ಈ ಕಾರಿನ ಬೆಲೆ ಎಷ್ಟು? ಐಷಾರಾಮಿ ಕಾರು ಎಷ್ಟು ಮೈಲೇಜ್ ಕೊಡುತ್ತೆ? ಸಿದ್ದರಾಮಯ್ಯ ಕಾರು ಖರೀದಿ ಪ್ಲಾನ್ ಚೇಂಜ್ ಮಾಡಿದ್ದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಡಿಸಿಎಂ ಡಿಕೆಶಿ ಹೊಸ ಕಾರು. ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದು ಈ ನಡುವೆ ಅವರ ಮನೆಗೆ ಹೊಸ ಅತಿಥಿಯ ಆಗಮನ ಆಗಿದೆ. ಅದೇ ಲೆಕ್ಸಸ್ LM 350H ಕಾರು. LM ಅಂದ್ರೆ ಲಕ್ಸುರಿ ಮೂವರ್ ಅಂತ ಅರ್ಥ. ಟೊಯೋಟಾ ಕಂಪನಿಯ ಲಕ್ಸುರಿ ವರ್ಷನ್ ಕಾರು ಇದಾಗಿದೆ. ಮರೂನ್, ಬಿಳಿ, ಕಪ್ಪು ಮತ್ತು ಸಿಲ್ವರ್ ಬಣ್ಣದಲ್ಲಿ ಬರುತ್ತೆ. ಡಿಕೆ ಶಿವಕುಮಾರ್ ಸದ್ಯ ವೈಟ್ ಕಲರ್ ಆಯ್ಕೆ ಮಾಡಿದ್ದಾರೆ. ಕಾರಿಗೆ KA 03NZ6666 ನಂಬರ್ ಸಿಕ್ಕಿದೆ. ಇದರಲ್ಲಿ 4 ಮತ್ತು 7 ಸೀಟ್ ನ ವರ್ಷನ್ ಬರುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಇದನ್ನ ಫ್ಯಾಮಿಲಿ ಯೂಸ್ ಗೆ ತಗೊಂಡಿರೋದ್ರಿಂದ 7 ಸೀಟರ್ ತಗೊಂಡಿದ್ದಾರೆ. ಚುನಾವಣಾ ಅಫಿಡವಿಟ್ ನಲ್ಲಿ ಮಾಹಿತಿ ಕೊಟ್ಟ ಪ್ರಕಾರ ಡಿಕೆ ಶಿವಕುಮಾರ್ ಬಳಿ ಯಾವುದೇ ಐಷಾರಾಮಿ ಕಾರು ಇರಲಿಲ್ಲ. ಚಲಿಸುವ ಐಷಾರಾಮಿ ಕೋಣೆ ಈ ಕಾರು. ಈ ಕಾರೊಳಗೆ ಕಾಲಿಟ್ರೆ ಕಾರು ಹತ್ತಿದಂತೆ ಅನಿಸೋದಿಲ್ಲ. ಯಾವುದೋ ಸ್ಟಾರ್ ಹೋಟೆಲ್ ನ ಐಷಾರಾಮಿ ಕೋಣೆಯೊಳಗೆ ಹೋದಂತೆ ಆಗುತ್ತೆ. ಅಷ್ಟು ಲಕ್ಸುರಿಯಾಗಿ ಡಿಸೈನ್ ಮಾಡಲಾಗಿದೆ. ವೆಂಟಿಲೇಟರ್ ಸೀಟುಗಳಿದ್ದು ಚಳಿ ಇದ್ದಾಗ ಸೀಟೆ ನಿಮ್ಮನ್ನ ಬಿಸಿ ಮಾಡುತ್ತೆ. ಅದೇ ಸೆಕೆ ಇದ್ದಾಗ ಸೀಟೆ ತಣ್ಣಗಾಗಿಸುವ ವ್ಯವಸ್ಥೆ ಇದೆ. ಡೋರ್ಗಳು ಕೂಡ ಲೆದರಿ ಫಿನಿಶ್ ಇದ್ದು ಉತ್ತಮ ಗುಣಮಟ್ಟದ ಮರ ಬಳಸಲಾಗಿದೆ. ಇನ್ನು ಕಾರಿನಲ್ಲಿ ಡಬಲ್ ಪ್ಯಾನಲ್ ವಿಂಡೋ ವ್ಯವಸ್ಥೆ ಇದೆ. ಹೀಗಾಗಿ ಹೊರಗಿಂದ ಬರೋ ಶಬ್ದಗಳನ್ನ ಇದು ಕಂಪ್ಲೀಟ್ ಆಗಿ ತಡೆಯುತ್ತೆ. ಹಾರ್ನ್, ಎಂಜಿನ್ ಸೇರಿದಂತೆ ಹೊರಗಿನ ಯಾವುದೇ ಶಬ್ದಗಳು ಒಳಗೆ ಇರೋರಿಗೆ ಕೇಳಿಸೋದಿಲ್ಲ. ಪ್ರಯಾಣಿಕರು ಕಾರೊಳಗೆ ತಮಗೆ ಇಷ್ಟವಾದ ಕಲರ್ನ ಲೈಟ್ ಹಾಕೊಳ್ಳಬಹುದು. ಪ್ರತಿ ಸೀಟಿಗೂ ಒಂದೊಂದು ರೀಡಿಂಗ್ ಲೈಟ್ ಇರುತ್ತೆ. ಕಾರಿನಲ್ಲಿ ಪ್ರಯಾಣಿಸುವವರ ಮನರಂಜನೆಗೂ ವ್ಯವಸ್ಥೆ ಇದೆ. ಬಟನ್ ಒತ್ತಿದ ಕೂಡಲೇ ಸ್ಕ್ರೀನ್ ತೆರೆದುಕೊಳ್ಳುತ್ತೆ. ಅದಕ್ಕೆ ವೈಫೈ ಕನೆಕ್ಟ್ ಮಾಡಿ ಸಿನಿಮಾ, ನ್ಯೂಸ್ ಹೀಗೆ ಏನು ಬೇಕಾದ್ರೂ ನೋಡಬಹುದು. ಡೋರ್ ಓಪನ್ ಕ್ಲೋಸ್ ಮಾಡಲು ಜಸ್ಟ್ ಒಂದು ಬಟನ್ ಒತ್ತಿದರೆ ಸಾಕು. ತನ್ನಿಂತಾನೆ ಡೋರ್ ಓಪನ್ ಕ್ಲೋಸ್ ಆಗುತ್ತೆ. ಡೋರ್ ಬಿತ್ತಾ ಇಲ್ಲ ಅಂತೆಲ್ಲ ಚೆಕ್ ಮಾಡೋ ಅಗತ್ಯನೇ ಇರೋದಿಲ್ಲ. ಅಪಘಾತ ಆದಾಗ ಸೇಫ್ಟಿಗೂ ಕಾರಿನಲ್ಲಿ ತುಂಬಾ ಎಚ್ಚರಿಕೆ ವಹಿಸಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 14 ಏರ್ ಬ್ಯಾಗ್ ಗಳನ್ನ ಕೊಡಲಾಗಿದೆ. ಕಾರಿನ ಬೆಲೆ ಎಷ್ಟು? ಮೈಲೇಜ್ ಹೇಗಿದೆ? ಲೆಕ್ಸಸ್ LM ಕಾರಿನಲ್ಲಿ 2,15,00,000ದಿಂದ 3 ಕೋಟಿ ರೂಪಾಯಿವರೆಗಿನ ಕಾರುಗಳಿವೆ. ಅದರಲ್ಲಿ ಡಿಕೆ ಶಿವಕುಮಾರ್ 2,80,00,000 ರೂಪಾಯಿ ಮೌಲ್ಯದ ಕಾರು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಒಂದು ಸಲಕ್ಕೆ 60 ಲೀಟರ್ ಪೆಟ್ರೋಲ್ ತುಂಬಿಸಲು ಸಾಧ್ಯವಿದೆ. ಇನ್ನು ಮೈಲೇಜ್ ವಿಚಾರಕ್ಕೆ ಬಂದ್ರೆ 11 ರಿಂದ 14 ಕಿಲೋಮೀಟರ್ ವರೆಗೆ ಮೈಲೇಜ್ ಕೊಡುತ್ತೆ. ವರ್ಷಕ್ಕೆ ಒಂದು ಸಲ ಇನ್ಶೂರೆನ್ಸ್ ಮಾಡಿಸಬೇಕಲ್ವಾ? ಜಸ್ಟ್ ಅದಕ್ಕೇನೆ ವರ್ಷಕ್ಕೆ 8 ರಿಂದ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಡಿಕೆ ಶಿವಕುಮಾರ್ ಆಸ್ತಿ ಎಷ್ಟು? ಡಿಕೆಶಿ ಕುಟುಂಬದ ಬಳಿ 1,413 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಅದೇ ರೀತಿ 503 ಕೋಟಿಯಷ್ಟು ಸಾಲವಿದೆ. ಡಿಕೆಶಿ ಆಸ್ತಿಯಲ್ಲಿ 133 ಕೋಟಿ ರೂಪಾಯಿಯಷ್ಟು ಪತ್ನಿ ಉಷಾ ಹೆಸರಲ್ಲಿ ಇದೆ. ಡಿಕೆ ಶಿವಕುಮಾರ್ 2022ನೇ ಸಾಲಿನಲ್ಲಿ ತಮ್ಮ ಆದಾಯ 14 ಕೋಟಿ ರೂಪಾಯಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕೃಷಿ, ಶಿಕ್ಷಣ ಸಂಸ್ಥೆ ಮತ್ತು ಉದ್ಯಮ ಆದಾಯದ ಮೂಲ ಅಂತ ಹೇಳ್ಕೊಂಡಿದ್ದಾರೆ. ಯಶ್ ಬಳಿಯೂ ಇದೆ ಸೇಮ್ ಕಾರು. ಸಿದ್ದು ಹೊಸ ಕಾರು ಖರೀದಿ ಪ್ಲಾನ್ ಚೇಂಜ್. ಡಿಕೆ ಶಿವಕುಮಾರ್ ಖರೀದಿಸಿದ ರೀತಿಯದ್ದೇ ಕಾರು ರಾಕಿಂಗ್ ಸ್ಟಾರ್ ಯಶ್ ಬಳಿಯೂ ಇದೆ. ಕಳೆದ ವರ್ಷ ಜುಲೈನಲ್ಲಿ ರಾಖಿ ಬಾಯ್ ಈ ಐಷಾರಾಮಿ ಕಾರು ಖರೀದಿಸಿದ್ರು. ಆದ್ರೆ ಡಿಕೆ ಶಿವಕುಮಾರ್ ವೈಟ್ ಕಲರ್ ಕಾರು ಪರ್ಚೇಸ್ ಮಾಡಿದ್ರೆ ರಾಖಿ ಬಾಯ್ ಕಪ್ಪು ಬಣ್ಣವನ್ನ ಆಯ್ಕೆ ಮಾಡಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಕಳೆದ ವರ್ಷ ಮಂಡಿ ನೋವು ತುಂಬಾ ಜಾಸ್ತಿ ಆಗಿತ್ತು. ಹೀಗಾಗಿ ಅವರು ಸರ್ಕಾರದಿಂದ ಕೊಟ್ಟ ಇನ್ನೋವಾ ಕಾರು ಬದಲಿಸಲು ಪ್ಲಾನ್ ಮಾಡಿದ್ರು. ಅದಕ್ಕಾಗಿ ಟೊಯೋಟಾ ಕಂಪನಿಯ ವೇಲ್ಫೈರ್ ಕಾರು ಆಯ್ಕೆ ಮಾಡಿದ್ರು. ಟೆಸ್ಟ್ ಡ್ರೈವ್ ಮೂಲಕ ಅದೇ ಕಾರಲ್ಲಿ ವಿಧಾನಸೌಧಕ್ಕೂ ಬಂದಿದ್ರು. ಆದ್ರೆ ನಂತರದಲ್ಲಿ ಮಂಡಿ ನೋವು ಕಡಿಮೆ ಆಗಿದ್ರಿಂದ ಆ ಪ್ಲಾನ್ ಕೈ ಬಿಟ್ಟಿದ್ರು ಸಿದ್ದರಾಮಯ್ಯ. ಅದರ ಬೆಲೆ ಕೂಡ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಇತ್ತು. ಸ್ನೇಹಿತರೆ, ಇದು ಡಿಕೆ ಶಿವಕುಮಾರ್ ಹೊಸ ಕಾರು ಖರೀದಿ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.